ಇಂದಿನ ಹುಡುಗಿಯರು ಒಂದಲ್ಲ ಒಂದು ಹೊಸ ಟ್ರೆಂಡ್ಗಾಗಿ ಕಾಯ್ತಾನೆ ಇರ್ತಾರೆ. ತಾವು ಧರಿಸುವ ಡ್ರೆಸ್ನಿಂದ ಹಿಡಿದು ಹಿಯರ್ ರಿಂಗ್ಸ್, ಬಿಂದಿ, ಹೇರ್ ಕ್ಲಿಪ್, ಸ್ಲಿಪ್ಪರ್ಸ್ ಹೀಗೆ ಪ್ರತಿಯೊಂದರಲ್ಲೂ ಹೊಸತನವನ್ನ ಬಯಸೋದು ಸಹಜ. ಇನ್ನು ಕೈಗೆ ಹಾಕುವ ಬಳೆಗಳು ಕೊಂಚ ಹಳೆಯ ಫ್ಯಾಷನ್. ಅದರಲ್ಲೂ ಕಾಲೇಜ್ ಹುಡುಗಿಯರಿಗೆ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ಕಲರ್ಫುಲ್ ಬ್ರೇಸ್ಲೆಟ್ ಇದ್ರೆ ಅವರ ಅಂದದ ಕೈಗಳು ಮತ್ತಷ್ಟು ಚೆನ್ನಾಗಿರುತ್ತೆ ಅನ್ನೋದು ಈಗಿನ ಟ್ರೆಂಡ್. ಹಾಗಾದ್ರೆ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ಕಲರ್ಫುಲ್ ಬ್ರೇಸ್ಲೆಟ್ಸ್ ನನ್ನ ಹೇಗೆ ಮನೆಯಲ್ಲೇ ಮಾಡಬಹುದು ಅನ್ನೋದನ್ನ ನಮ್ಮ ಸೀರೀಸ್ ಅಕ್ಕಿ ನಿಮ್ಗಾಗಿ ತೋರಿಸ್ಕೊಡ್ತಾರೆ ನೋಡಿ. ನಾನು ಇವತ್ತು ನಿಮಗೆ ಫಸ್ಟ್ ಮೇಯ್ನ್ ಆಗಿ ಬ್ರೇಸ್ಲೆಟ್ಸು ಮತ್ತು ಕಾಲ್ಗಜ್ಜೆಗಳು ಯಾವ ಥರ ಮಾಡಬೇಕು ಈಸಿ ಆ್ಯಂಡ್ ಸಿಂಪಲ್ ಪ್ರಾಸೆಸಲ್ಲಿ ನಿಮಗೆ ತೋರಿಸ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ಮಣಿಗಳು, ಎಲಾಸ್ಟಿಕ್ ಬ್ಯಾಂಡ್, ಗ್ಲೂ ಮತ್ತು ಕತ್ತರಿ. ಫಸ್ಟ್ ನಾನು ಎಲಾಸ್ಟಿಕ್ ಬ್ಯಾಂಡ್ ತೊಗೊತಾ ಇದ್ದೀನಿ. ಇದನ್ನು ನಾವು ಯಾರ ಕೈಗೆ ಮಾಡ್ತಾ ಇದ್ದೀವೋ ಆ ಸೈಜ್ ನಾವು ಅಳತೆ ನೋಡ್ಕೋಬೇಕು. ಇವಾಗ ನನ್ನ ಕೈಗೆ ಮಾಡ್ಕೊ ಸೈಜ್ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾವು ಬೇಕು ಅಂದರೆ ಈ ಥರ ಸಿಂಗಲ್ ಎಲಾಸ್ಟಿಕ್ ಇದರೆಲ್ಲ ಮಾಡ್ಕೋಬೋದು, ಬಟ್ ಇದು ಬೇಗ ಲೂಸ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಲೇಯರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಮ್ಗೆ ಯಾವ ಬೇಕು ಅಂದರೆ ಆ ಮಣಿ ತೊಗೋಬೋದು. ಮಣಿ ಪೋಣಿಸಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಈ ಥರ ಜಾಗ ಬಿಟ್ಕೋಬೇಕು, ಇಲ್ಲಾಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಈ ಮಣಿಗಳಿಗೆ ಅಂಗಡಿಯಲ್ಲಿ ಹೋಗಿ ತಗೊಂಡು ಬರಬೇಕು ಅಂತ ಏನಿಲ್ಲ. ಮನೆಯಲ್ಲಿ ನಮ್ಮ ಮಕ್ಕಳದು ಎಷ್ಟೊಂದು ಸರಗಳಿರುತ್ತೆ, ಅದರಲ್ಲೇನೂ ನಾವು ಕಟ್ ಮಾಡಿಬಿಟ್ಟು ಆ ಬೀಡ್ಸನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಆಗೋಗಿದೆ. ಇವಾಗ ಇದನ್ನು ಗಂಟಾಗಬೇಕು. ಟೈಟಾಗಿ ಗಂಟಾಗಬೇಕು. ಈ ಥರ ಗಂಟಾಕೋಬೇಕು. ಆಮೇಲೆ ಇದು ಎಕ್ಸ್ಟ್ರಾದು ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡಬೇಕು. ಈ ಥರ ನಾನು ಸ್ವಲ್ಪ ಒಂದೆರಡು ಡ್ರಾಪ್ ಗ್ಲೂ ಹಾಕ್ಬಿಡ್ತಾ ಇದ್ದೀನಿ. ಸ್ವಲ್ಪ ಇದು ಒಂದು ನಿಮಿಷ ಆ ಥರ ಒಣಗಬೇಕು ನಾವು ಇದು ಗ್ಲೂ. ಈಗ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈ ಥರ ಎಲಾಸ್ಟಿಕ್ನ ಬಳಸ್ಕೊಂಡು ನಾವು ಹೇರ್ ಬ್ಯಾಂಡ್ಗಳು ಮಾಡ್ಕೋಬೋದು, ಕಾಲ್ ಚೈನ್ಗಳು ಮಾಡ್ಕೋಬೋದು, ಸರಗಳು ಮಾಡ್ಕೋಬೋದು. ನಾನಿವಾಗ ಕೆಲವು ಬ್ರೇಸ್ಲೆಟ್ ಮತ್ತು ಕಾಲ್ ಚೈನ್ಗಳು ಮಾಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಈ ಥರ ಕಲರ್ಫುಲ್ಲಾಗಿ ಡಿಫ್ರೆಂಟ್ ಬೀಡ್ಸ್ ತಗೊಂಡಿದ್ದೀನಿ. ಅದರಿಂದ ನಾನು ಕಾಲ್ಗಜ್ಜೆ ಮಾಡಿದ್ದೀನಿ. ನೋಡಿ, ಬರೀ ಬೀಡ್ಸ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ. ಆಮೇಲೆ ಇದೊಂಥರ ಬೀಡ್ಸ್ ತಗೊಂಡಿದ್ದೀನಿ. ಇದಕ್ಕೆ ಬೀಡ್ಸು ಮತ್ತು ಇದಕ್ಕೆ ಪೈಪ್ಸು ಅಂತೀವಿ, ಅದು ಅಂಗಡಿಗಳು ಕೇಳಿದ್ರೆ ಸಿಗುತ್ತೆ ನಿಮಗೆ. ಅದು ಯೂಸ್ ಮಾಡಿಬಿಟ್ಟು ಇನ್ನೊಂಥರ ಕಾಲ್ ಚೈನ್ ಮಾಡಿದ್ದೀನಿ. ಇದು ಇನ್ನೊಂಥರ ಬ್ರೇಸ್ಲೆಟ್ ಮಾಡಿದ್ದೀನಿ. ಬೀಡ್ಸು ಮತ್ತು ಪೈಪ್ಸ್, ಈ ಥರ ಪೈಪ್ ಸಿಗುತ್ತೆ ನಮಗೆ, ಅದು ಯೂಸ್ ಮಾಡಿಬಿಟ್ಟು ಬ್ರೇಸ್ಲೆಟ್ ಮಾಡಿದ್ದೀನಿ. ಇದು ನೋಡಿ ಇನ್ನೊಂಥರ ವುಲನ್ ಬೀಡ್ಸ್ ಅಂತ ಸಿಗುತ್ತೆ ನಮಗೆ.
ನೋಡಿ ಈ ಥರ ಸಿಗುತ್ತೆ ಉಲ್ಲನ್ ಬೀಡ್ಸ್. ಅದಕ್ಕೆ ಒಂದು ಮುತ್ತಿಂದು ಮಣಿ ಹಾಕ್ಬಿಟ್ಟಿದ್ದೀನಿ ಮಧ್ಯದಲ್ಲಿ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಕಾಲ್ಗೆಜ್ಜೆ. ಇನ್ನೊಂದು ಥರ ಇದೆ, ಈ ಥರ ಪೈಪ್ಸನ್ನು ಸಿಗುತ್ತೆ ನಮಗೆ. ಈ ಕಾಲ್ಗೆಜ್ಜೆಗೆ ನಾನು ಪೈಪ್ಸ್ ಯೂಸ್ ಮಾಡಿದ್ದೀನಿ, ಆಮೇಲೆ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಇದು ಈ ಕಾಲ್ಗೆಜ್ಜೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಎಲ್ಲ ಸೀರೆಗಳಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ವೀಕ್ಷಕರೇ, ನಾನು ಮಾಡಿದ್ದೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅನಿಸ್ತಾ ಇದೆ. ನೀವು ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಮಾಡಿ ಮನೆಯಲ್ಲೇ ನಿಮ್ಮ ಹೆಣ್ಮಕ್ಳಿಗೆ ಖುಷಿ ಪಡಿಸ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ಸಿರಿ ಸಖಿಯರೇ, ಕಡಿಮೆ ಖರ್ಚಿನಲ್ಲೇ ನಮಗಿಷ್ಟು ಬಂದ ಬೀಡ್ಸನ್ನು ಉಪಯೋಗಿಸಿ ಡ್ರೆಸ್ಗೆ ಸೂಟಬಲ್ ಆಗುವಂತಹ ಬ್ರೇಸ್ಲೆಟ್ ಅನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನ. ಬರೀ ಬ್ರೇಸ್ಲೆಟ್ಸ್ ಮಾತ್ರವಲ್ಲದೆ ಈ ಬೀಡ್ಸ್ಗಳನ್ನ ಉಪಯೋಗಿಸಿ ಆಂಕ್ಲೆಟ್ಸ್, ಕೀ ಚೈನ್ಸ್ ಕೂಡ ಮಾಡ್ಕೊಳ್ಬಹುದು. ಹಾಗಾದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ?